ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐ ಟಿ ಹುಡುಗರು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ DHCP. ಇದು ನೆಟ್ವರ್ಕಿಂಗ್ ಅಂತ ಬಂದಾಗ ಒಂದು IP ಅಡ್ರೆಸ್ ನಾವೇನು ಅಸೈನ್ ಮಾಡ್ತೀವಲ್ಲ ಅದನ್ನು ಒಂದು ಈಸಿ ವೇಯಲ್ಲಿ ಅಸೈನ್ ಆಗೋದಕ್ಕೆ ಇದೊಂದು ಸೊಲ್ಯೂಷನ್ ಇದೆ. ಸೊ ಅದ್ರ ನೇಮ್ ಬಂದು DHCP, ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್. ಓಕೆ, ಸೊ ಏನಪ್ಪ ಅದ್ರ ಅಬ್ರಿವೇಷನ್ ಓದ್ಬಿಡ್ತೀನಿ. ಓಕೆ, DHCP is a network management protocol that automatically assigns IP addresses and other network configuration parameters to device on a network. Instead of manually configuring each device, DHCP does it automatically. ಓಕೆ, ಸೊ ಸೆಂಟೆನ್ಸೇ ಹೇಳೋ ಥರ ಸೊ ಇದು ಬಂದು ಒಂದು ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್. ಓಕೆ, ಸೊ DHCP ಅನ್ನೋದು ಒಂದು ಪ್ರೋಟೋಕಾಲ್. ಸೊ ದಟ್ ಆಟೋಮೆಟಿಕಲಿ ಅಸೈನ್ IP ಅಡ್ರೆಸ್ ಆ್ಯಂಡ್ ಅದರ್ ನೆಟ್ವರ್ಕ್ ಕಾನ್ಫಿಗರೇಷನ್. ಸೊ ಆಟೋಮೆಟಿಕಲಿ ಅಸೈನ್ಸ್ IP ಅಡ್ರೆಸ್ ಅಂದ್ರೇನು? ಇವಾಗ ಒಂದು ಯಾವುದೇ ಡಿವೈಸ್ ಓಕೆ ನೆಟ್ವರ್ಕಲ್ಲಿ ಕಮ್ಯುನಿಕೇಟ್ ಆಗಬೇಕು ಅಂತಂದರೆ ಅದಕ್ಕೆ ಅದರದ್ದಾದ ಒಂದು ಅಡ್ರೆಸ್ ಇರಬೇಕು. ಓಕೆ, ಸೊ ಅದೇ ಥರ ಈಗ ನಮಗೆ ಹೆಂಗೆ ಮನೆ ಅಡ್ರೆಸ್ಸು, ಆಧಾರ್ ಕಾರ್ಡ್ ನಂಬರ್ ಎಲ್ಲ ಬರುತ್ತಲ್ವ, ಸೊ ಅದೇ ಥರನೇ ಒಂದು ಡಿವೈಸ್ ನೆಟ್ವರ್ಕಲ್ಲಿ ಕಮ್ಯುನಿಕೇಟ್ ಆಗಬೇಕಂದ್ರೆ ಒಂದು ಐಡೆಂಟಿಫಿಕೇಷನ್ ಬೇಕು ಅದಕ್ಕೆ. ಓಕೆ, ನಾನು ಇಲ್ಲಿದ್ದೀನಿ ಯಾರಾದರೂ ಕೂಗಿದಾಗ, ಅಥವಾ ನಾನೇನಾದ್ರು ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಇದ್ರ ಮುಖಾಂತರ ಹೋಗು ಅಂತ ಹೇಳೋದಕ್ಕೆ ಒಂದು IP ಅಡ್ರೆಸ್ ಬೇಕು. ಓಕೆ, IP ಅಡ್ರೆಸ್ ಟಾಪಿಕಲ್ಲಿ ಅದನ್ನು ಕವರ್ ಮಾಡ್ತೀನಿ. ಸೊ IP ಅಡ್ರೆಸ್ಸು ಮತ್ತು ನೆಟ್ವರ್ಕಿಂಗ್ ರಿಲೇಟೆಡ್ ಏನು ಕಾನ್ಫಿಗರೇಷನ್ ಪ್ಯಾರಾಮೀಟರ್ ಐತೆ ಅವೆಲ್ಲನೂ DHCP ಮುಖಾಂತರ ನಾವು ಒಂದು ಡಿವೈಸ್ ಅಂತ ಅಂದ ತಕ್ಷಣ ನಮಗೆ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು, ಯಾವುದೇ ನೆಟ್ವರ್ಕಿಂಗ್ ಕಾನ್ಫಿಗರೇಷನ್ ಸೆಟ್ ಮಾಡುವಂಥ ಡಿವೈಸ್ ಆಗಿರ್ಬೋದು. ಓಕೆ, ಸೊ ಆ ಡಿವೈಸ್ಗೆ ಡೀಟೇಲ್ಸ್ನ ಆಟೋಮೆಟಿಕ್ಕಾಗಿ ಅಸೈನ್ ಮಾಡುತ್ತೆ. ಆ ಡೀಟೇಲ್ಸ್ನ ಆಟೋಮೆಟಿಕ್ಕಾಗಿ ಅಸೈನ್ ಮಾಡುತ್ತೆ ಇನ್ಸ್ಟೆಡ್ ಆಫ್ ಮ್ಯಾನ್ಯುಯಲಿ ಕಾನ್ಫಿಗರಿಂಗ್ ಈಚ್ ಡಿವೈಸ್. ಓಕೆ, DHCP ಡಸ್ ಇಟ್ ಆಟೋಮೆಟಿಕಲಿ. ಓಕೆ, ಸೊ ನಾವು ಪ್ರತಿಯೊಂದು ಡಿವೈಸ್ನೂ ಕೂಡ ಅದ್ರ ಮುಂದೆ ಹೋಗಿ ಕನೆಕ್ಟ್ ಮಾಡಿ ನಾವು ಪ್ರತಿಯೊಂದು ಲೈಕ್ 192.168.1.10 ಅಥವಾ ಮತ್ತು ನೆಕ್ಸ್ಟ್ ಸಬ್ನೆಟ್ ಮಾಸ್ಕ್ ಮತ್ತು ಡಿಫಾಲ್ಟ್ ಗೇಟ್ವೇ DNS ಇವೆಲ್ಲನೂ ನಾವು ಪ್ರತಿಯೊಂದೂ ಕೂಡ ನಾವು ಎಷ್ಟು ಡಿವೈಸ್ಗೆ ಅಂತ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ DHCP ಸೊಲ್ಯೂಷನ್ ಇಲ್ಲ ಅಂದಿದ್ದರೆ ನಾವು ಒಂದು 10 ಸಿಸ್ಟಮ್ನ ನೀವು ಮ್ಯಾನ್ಯುಯಲಿಗೂ ಕಾನ್ಫಿಗರೇಷನ್ ಮಾಡ್ಬೋದು. ಒಂದು ಸಿಸ್ಟಮ್ ಕಾನ್ಫಿಗರೇಷನ್ ಮಾಡೋದಕ್ಕೆ ಅಥವಾ ಒಂದು ಡಿವೈಸ್ ಕಾನ್ಫಿಗರ್ ಮಾಡೋಕ್ಕೆ ಒಂದು 2 ನಿಮಿಷ ತೊಗೊಳುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಅದೇ ಥರ ಒಂದು 10 ಇತ್ತು ಅಂತಂದರೆ ಎಷ್ಟೊತ್ತು ಬೇಕಾಗುತ್ತೆ? ಅದೇ ಥರ ಒಂದು 100 ಆದರೆ 1000 ಆದರೆ ಅವೆಲ್ಲ ಮಾಡೋಕ್ಕಾಗುತ್ತೆ ಮನುಷ್ಯನ ಕೈಲಿ ಪ್ರತಿಯೊಂದಕ್ಕೂ ಹೋಗಿ. ಸೊ ಅದರಲ್ಲಿ ಮಾಡ್ಬೋದು, ಲೈಕ್ ಏನೋ ಚಾಲೆಂಜ್ ಮಾಡ್ತೀನಿ ಅನ್ನೋದಾದರೆ. ಆದರೆ ಹ್ಯೂಮನ್ ಎರರ್ ತುಂಬ ಆಗುತ್ತೆ, ಕಾನ್ಫ್ಲಿಕ್ಟ್ಸ್ ತುಂಬ ಆಗುತ್ತೆ, ತುಂಬನೇ ಓವರ್ ಹೆಡ್ ವರ್ಕ್ ಇರುತ್ತೆ ಅದರಲ್ಲಿ. ಸೊ ಅದರಿಂದ DHCP ಅಂತ ಏನಿದೆ ಆ ಪ್ರೋಟೋಕಾಲ್ ಯೂಸ್ ಮಾಡ್ಕೊಂಡು ನಾವು IP ಅಡ್ರೆಸ್ ಮತ್ತು ನೆಟ್ವರ್ಕಿಂಗ್ ಕಾನ್ಫಿಗರೇಷನ್ ಪ್ಯಾರಾಮೀಟರ್ಸ್ನ ನೆಟ್ವರ್ಕಲ್ಲಿರೋ ಡಿವೈಸ್ಗೆ ಆಟೋಮೆಟಿಕ್ಕಾಗಿ ಪ್ರತಿಯೊಂದನ್ನು ಕೂಡ ಕಾನ್ಫಿಗರೇಷನ್ ಮಾಡ್ಬೋದು. ಓಕೆ, ಸೊ DHCP ಅಂದರೆ ಅರ್ಥ ಆಯಿತು ಅಂತ ಹೇಳ್ಕೊತೀನಿ. DHCP ಏನಕ್ಕೆ ಬೇಕು? ಎಲಿಮಿನೇಟ್ಸ್ ಮ್ಯಾನ್ಯುಯಲ್ IP ಅಡ್ರೆಸ್ ಕಾನ್ಫಿಗರೇಷನ್. ಸೊ ನಾವು ಮ್ಯಾನ್ಯುಯಲ್ ಆಗಿ ಏನು ಕಾನ್ಫಿಗರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಆ ಪರ್ಟಿಕ್ಯುಲರ್ ಡಿವೈಸು ಆ ನೆಟ್ವರ್ಕಿಗೆ ಬಂದು DHCPನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಆಟೋಮೆಟಿಕ್ಕಾಗಿ IP ಅಡ್ರೆಸ್ನ ಸರ್ವರು ಆ ಡಿವೈಸ್ಗೆ IP ಅಡ್ರೆಸ್ ಅಸೈನ್ ಮಾಡುತ್ತೆ. ಓಕೆ, ಸೊ ಪ್ರಿವೆಂಟ್ಸ್ IP ಅಡ್ರೆಸ್ ಕಾನ್ಫ್ಲಿಕ್ಟ್ಸ್. ಏನಂದರೆ ಆವಾಗಲೇ ಹೇಳಿದಾಗೆ, ಈಗ ನಾನು ಒಂದು ಡಿವೈಸ್ಗೆ IP ಅಡ್ರೆಸ್ನ ಮ್ಯಾನ್ಯುಯಲಿ ಕಾನ್ಫಿಗರೇಷನ್ ಮಾಡ್ತಿರ್ತೀನಿ ಅಂದ್ಕೊಳ್ಳಿ. ಅದೇ ಥರನೇ ನನ್ನ ಕಲೀಗ್ ಇನ್ನೊಂದು ಸಿಸ್ಟಮ್ ಕಾನ್ಫಿಗರೇಷನ್ ಮಾಡ್ತಾ ಇರ್ತಾರೆ. ನಾನು IP ಅಡ್ರೆಸ್ ಲೈಕ್ 1.1 ಕೊಟ್ಟು ಅವರು ಕೂಡ 1.1 ಕೊಟ್ಟಾಗ ಅದೇನಾಗುತ್ತೆ? ಕಾನ್ಫ್ಲಿಕ್ಟ್ ಆಗುತ್ತೆ. ಸೊ ಈ ಥರ ಕಾನ್ಫ್ಲಿಕ್ಟ್ಸ್ನ ಕಂಪ್ಲೀಟಾಗಿ DHCPಯಿಂದ ನಾವು ಇದರಿಂದ ಆಚೆ ಬರ್ಬೋದು, ಕಾನ್ಫ್ಲಿಕ್ಟ್ಸಿಂದ ಆಚೆ ಬರ್ಬೋದು. ಓಕೆ, ಸೊ ಎಫಿಷಿಯೆಂಟ್ IP ಅಡ್ರೆಸ್ ಮ್ಯಾನೇಜ್ಮೆಂಟ್. ಇವಾಗ ನಾವೇನು IP ಅಡ್ರೆಸ್ದು ರೇಂಜ್ ಪೂಲ್ ಬರುತ್ತಲ್ಲ 1ರಿಂದ 225, ಸೊ ಅದನ್ನು ನಾವು ಒಂದು ಎಫಿಷಿಯೆಂಟ್ ವೇಯಲ್ಲಿ ನಾವು DHCP ಮುಖಾಂತರ ನಾವು ಎಂಡ್ ಯೂಸರ್ಗಳಿಗೆ ಲೈಕ್ ಡಿವೈಸ್ಗಳಿಗೆ ಪ್ರಾಪರಾಗಿ ಮ್ಯಾನೇಜ್ ಮಾಡ್ಬೋದು, ಎಲ್ಲೂ ವೇಸ್ಟ್ ಆಗೋದಿಲ್ಲ. ಓಕೆ, ಸೊ ಈಸಿ ಟು ಆ್ಯಡ್ ನ್ಯೂ ಡಿವೈಸ್ ಟು ನೆಟ್ವರ್ಕ್. ಸೊ ಎಷ್ಟೇ ನ್ಯೂ ಡಿವೈಸ್ಗಳು ಬಂದರೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ಈಗ ಕಾರ್ಪೊರೇಟ್ ಲೈಫ್ ಅಂತ ಬಂದಾಗ ಡೈಲಿ ಆನ್ಬೋರ್ಡ್ ಆಗ್ತಿರ್ತಾರೆ, ಡೈಲಿ ಲ್ಯಾಪ್ಟಾಪ್ಗಳು ಕನೆಕ್ಟ್ ಮಾಡ್ತಾ ಇರ್ತೀವಿ. ಅವೆಲ್ಲದಕ್ಕೂ ಕೂಡ ಯಾವುದೇ ಹೊಸ ಡಿವೈಸ್ಗಳು ಆ ನೆಟ್ವರ್ಕ್ಗೆ ಬಂದ ತಕ್ಷಣ ಯಾರದೇ ಡಿಪೆಂಡೆನ್ಸಿ ಇಲ್ಲದೇ, ಸೊ ಇವೆಲ್ಲ ಬ್ಯಾಕ್ ಹ್ಯಾಂಡಲ್ ಆಗೋಂಥದ್ದು ಇವೆಲ್ಲ. ಸೊ ನಿಮಗೆ ನೋಡೋಕ್ಕಾಗೋದಿಲ್ಲ ಅವೆಲ್ಲನೂ. ಓಕೆ, ನೀವು ಆಫೀಸಿಗೆ ಬರ್ತೀರಾ, ನೀವು ಇಂಟರ್ನೆಟ್ ಕನೆಕ್ಟ್ ಮಾಡಿದ ತಕ್ಷಣ ಬ್ಯಾಕ್ ಎಂಡಲ್ಲಿ ಈ DHCP ಪ್ರೊಸೆಸ್ ನಡೆಯುತ್ತೆ. ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್ ಏನಿದೆ, DHCP ಒಂದು ಪ್ರೋಸೆಸ್ ಬರುತ್ತೆ, ಅದು ನೆಕ್ಸ್ಟ್ ಲೇಡಲ್ಲಿ ಹೇಳ್ತೀನಿ ಅದನ್ನು. ಓಕೆ, ಸೊ ಆ ಪ್ರೋಸೆಸ್ ಬಂದು ಡಿವೈಸ್ ಬಂದು ನೆಟ್ವರ್ಕ್ ಕನೆಕ್ಟ್ ಆದ ತಕ್ಷಣ ಹೊಸ ಡಿವೈಸು ಆ ಪ್ರೋಸೆಸ್ ಇನಿಷಿಯೇಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಸೆಂಟ್ರಲೈಸ್ಡ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಷನ್. ಸೊ ಎಷ್ಟೇ 1000 ಡಿವೈಸ್ ಇರಲಿ ಅದನ್ನೆಲ್ಲನೂ ಕೂಡ ನಾವು ಒಂದು ಜಾಗದಲ್ಲಿ ಕೂತ್ಕೊಂಡೇ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಓಕೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೇ, ಬೇರೆ ಎಲ್ಲೂ ಓಡಾಡದೇನೆ, ಓಕೆ, ಇನ್ ಪರ್ಸನ್ ಅವಶ್ಯಕತೆ ಇಲ್ಲದೇ ನಾವು ಇದೊಂದು ಪ್ರೋಟೋಕಾಲ್ ಸೊಲ್ಯೂಷನ್ ಏನಿದೆ ಇದೊಂದು ಮುಖಾಂತರ ನಾವು ಕಂಪ್ಲೀಟ್ ನೆಟ್ವರ್ಕ್ನ ಅಡ್ಮಿನಿಸ್ಟ್ರೇಷನ್ ಈಸಿಯಾಗಿ ಮಾಡ್ಬೋದು. ಓಕೆ, ಸೆಂಟ್ರಲೈಸ್ಡ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ DHCP
ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ಕೊತೀನಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಚಾಟ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸಲ್ಲಿ ಹಾಕಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಆವಾಗಲೇ ಹೇಳಿದಾಗೆ ಡಿ ಎಚ್ ಸಿ ಪಿಲಿ ಪ್ರೋಸೆಸ್ ಬರುತ್ತೆ. ಓಕೆ, ಸೊ ಡಿ ಎಚ್ ಸಿ ಪಿದು ಪ್ರೋಸೆಸ್ ಏನಪ್ಪ ಅಂತಂದರೆ 4 ಸ್ಟೆಪ್ಸ್ ಇನ್ಕ್ಲೂಡ್ ಆಗಿದೆ. ಅದನ್ನು ಡೋರಾ ಅಂತ ಕರೀತಾರೆ. ಸೊ ಡೋರಾ ಅಂದರೆ ಲೈಕ್ ಅಬ್ರಿವೇಷನ್ನ ನಾವು ಶಾರ್ಟ್ ಫಾರ್ಮಲ್ಲಿ ಡೋರಾ ಅಂತ ಕರಿತೀವಿ ಅದರದ್ದು. ಓಕೆ, ಸೊ ಆ 4 ಪ್ರೋಸೆಸ್ ಏನಪ್ಪ ಅಂದರೆ ಡಿಸ್ಕವರ್, ಆಫರ್, ರಿಕ್ವೆಸ್ಟ್, ಅಕ್ನಾಲೆಡ್ಜ್ ಅಂತ ಅಂದ್ಬಿಟ್ಟು 4 ಪ್ರೋಸೆಸ್ ಬರುತ್ತೆ. ಓಕೆ, ಸೊ ಆ 4 ಪ್ರೋಸೆಸ್ ಏನಂತಂದರೆ ಡಿಸ್ಕವರ್ ಮೊದಲನೇದು ಓಕೆ, ಡಿಸ್ಕವರ್ ಕ್ಲೈಂಟ್ ಬ್ರಾಡ್ಕಾಸ್ಟ್ ಸೇಯಿಂಗ್ ಐ ನೀಡ್ ಅನ್ ಐ ಪಿ ಅಡ್ರೆಸ್. ಏನು ಮಾಡುತ್ತೆ ಕ್ಲೈಂಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನೀವು ಓಕೆ ಎಲ್ಲೋ ಒಂದು ಯಾರ್ದೋ ಫ್ರೆಂಡ್ ಮನೆಗೆ ಹೋಗ್ತೀರಾ, ಅಲ್ಲಿ ಇಂಟರ್ನೆಟ್ ಹೇಳುತ್ತೆ, ಮಗ ನಂಗೆ ಇಂಟರ್ನೆಟ್ ಬೇಕು ಅಂತಂದಾಗ ನೀವೇನು ಮಾಡ್ತೀರಾ, ಒಂದು ವೈಫೈ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಪಾಸ್ವರ್ಡ್ ಹಾಕ್ತೀರಾ ಅಷ್ಟೇ. ಸೊ ನಿಮ್ಮ ಕಣ್ಣೆದುರು ಕಾಣೋದು ಬರೀ ಇಷ್ಟೇ, ಪಾಸ್ವರ್ಡ್ ಹಾಕ್ತೀರಾ, ಆಟೋಮೆಟಿಕಲಿ ನಿಮಗೆ ಐ ಪಿ ಅಡ್ರೆಸ್ ಬರುತ್ತೆ, ಕನೆಕ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಒಬ್ಟೈನಿಂಗ್ ಐ ಪಿ ಅಡ್ರೆಸ್ ಅಂತ ಬರುತ್ತೆ. ನೀವು ಅದು ಕನೆಕ್ಟ್ ಕೊಟ್ಟಾಗ ಆ ಗ್ಯಾಪ್ ಅಲ್ಲಿ ನಡೆಯುತ್ತಲ್ಲ, ಆ ಮಿಲಿ ಸೆಕೆಂಡ್ಸಲ್ಲಿ ಆ ಪ್ರೋಸೆಸ್ಸೇ ಡೋರಾ ಪ್ರೋಸೆಸ್ಸು. ಓಕೆ, ಸೊ ಈ ಡೋರಾ ಪ್ರೋಸೆಸ್ ಬಂದು ಅದರಲ್ಲಿ ಮೊದಲನೇದು ಬಂದು ಡಿಸ್ಕವರ್. ಸೊ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ನೀವು ಒಂದು ನೆಟ್ವರ್ಕ್ ರೇಂಜಿಗೆ ಬಂದಾಗ ಒಂದು ವೈಫೈನ ಸೆಲೆಕ್ಟ್ ಮಾಡಿ ಪಾಸ್ವರ್ಡ್ ಹಾಕಿ ಕನೆಕ್ಟ್ ಅಂತ ಕೊಟ್ಟ ತಕ್ಷಣ ನಡೆಯೋ ಪ್ರೋಸೆಸ್ ಬಂದು ಡೋರಾ. ಸೊ ಅದೇ ಥರ ಒಂದು ಲ್ಯಾಪ್ಟಾಪ್ ಅಂತ ಬಂದಾಗ ಯಾವುದೇ ನೀವು ಲ್ಯಾನ್ ಕೇಬಲ್ ಪ್ಲಗಿನ್ ಮಾಡಿದ ತಕ್ಷಣವೇ ಬ್ಯಾಕ್ ಎಂಡಲ್ಲಿ ನಡೆಯೋ ಪ್ರೋಸೆಸ್ ಬಂದು ಡೋರಾ ಪ್ರೋಸೆಸ್ ಅಂತ ಕರೀತಾರೆ. ಡಿಸ್ಕವರ್, ಆಫರ್, ರಿಕ್ವೆಸ್ಟ್, ಅಕ್ನಾಲೆಡ್ಜ್ ಅಂತ. ಓಕೆ, ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ವೆನ್ ಎ ಡಿವೈಸ್ ಕ್ಲೈಂಟ್, ಲೈಕ್ ಡಿವೈಸ್ ಅಂದರೆ ಕ್ಲೈಂಟ್, ಅದು ಸರ್ವರಿಗೆ ಕ್ಲೈಂಟ್ ಅದು. ಓಕೆ ಓಕೆ ವೆನ್ ಎ ಡಿವೈಸ್ ಕನೆಕ್ಟ್ಸ್ ಟು ದ ನೆಟ್ವರ್ಕ್ ಇಟ್ ಡಸಂಟ್ ಹ್ಯಾವ್ ಎನ್ ಐ ಪಿ ಅಡ್ರೆಸ್. ಯಾವುದೇ ಡಿವೈಸ್ ಕೂಡ ನೆಟ್ವರ್ಕಿಗೆ ಬಂದಾಗ ಯಾವುದೇ ಐ ಪಿ ಅಡ್ರೆಸ್ ಇರೋದಿಲ್ಲ. ಸೊ ಅದೇನು ಮಾಡಬೇಕು, ಫಸ್ಟು ಒಂದು ಡಿಸ್ಕವರ್ ಮೆಸೇಜ್ನ ಕಳಿಸುತ್ತೆ. ಏನಂತ, ದ ಕ್ಲೈಂಟ್ ಸೆಂಡ್ಸ್ ಆ್ಯಂಡ್ ಡಿ ಎಚ್ ಸಿ ಪಿ ಡಿಸ್ಕವರ್ ಮೆಸೇಜ್ ಆಸ್ ಅ ಬ್ರಾಡ್ಕಾಸ್ಟ್ ಟು ಎಂಟೈರ್ ನೆಟ್ವರ್ಕ್. ಓಕೆ, ಸೊ ಇವಾಗ ನೀವು ಒಂದು ಕಾಫಿ ಶಾಪಿಗೆ ಬಂದ್ರಿ, ಅಲ್ಲೆಲ್ಲ ಒಂದು ವೈಫೈ ಇರುತ್ತೆ, ಅದನ್ನು ಕನೆಕ್ಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಸಿ ಒಂದು ಕಂಪ್ನಿ ಅಂತ ಬಂದಾಗಲೇ ಅದಕ್ಕೆ ಸಪರೇಟಾಗಿ ಡೆಡಿಕೇಟೆಡ್ ಆಗಿ ಡಿ ಎಚ್ ಸಿ ಪಿ ಸರ್ವರ್ ಅಂತಲೇ ಇಡ್ತಾರೆ. ಓಕೆ, ಈಗ ನಾರ್ಮಲಾಗಿ ನೀವು ಒಂದು ಯಾವುದೋ ಫ್ರೆಂಡ್ ಮನೇಲೋ ಇಲ್ಲ ನಿಮ್ಮ ಮನೇಲೋ ವೈಫೈ ರೌಟರ್ ಇರುತ್ತಲ್ಲ, ಅದರಲ್ಲಿ ಇನ್ಬಿಲ್ಟ್ ಡಿ ಎಚ್ ಸಿ ಪಿ ಸೆಟಪ್ ಫೀಚರ್ ಇರುತ್ತೆ. ಓಕೆ, ಸೊ ಕಂಪ್ನಿ ಅಂತ ಬಂದಾಗ ಅಷ್ಟು ಮಾಸ್ ನೆಟ್ವರ್ಕ್ಸ್ನ ನಾವು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಡಿ ಎಚ್ ಸಿ ಪಿ ಅಂತ ಡೆಡಿಕೇಟೆಡ್ ಸರ್ವರ್ಗಳನ್ನ ಇಟ್ಟಿರ್ತಾರೆ. ಅದೇ ರೀತಿ ಮನೆಗಳು ಅಥವಾ ಕಾಫಿ ಶಾಪು, ಮಾಲ್, ಏರ್ಪೋರ್ಟ್ ಅಂತ ಬಂದಾಗ ಅದರಲ್ಲಿರೋ ರೌಟರ್ಲೇನೆ ಇನ್ಬಿಲ್ಟ್ ಫೀಚರ್ ಇರುತ್ತೆ, ಡಿ ಎಚ್ ಸಿ ಪಿ ಪ್ರೋಟೋಕಾಲ್ ಎನೇಬಲ್ಡ್ ಆಗಿರುತ್ತೆ. ಲೈಕ್ ನಿಮ್ಮ ಮನೆಗಳಲ್ಲಿ ರೌಟರ್ ಬರುತ್ತಲ್ಲ, ಎನೇಬಲ್ಡ್ ಆಗಿರುತ್ತೆ. ಸೊ ನೀವು ಒಂದು ಲ್ಯಾಪ್ಟಾಪ್ನ ಅಥವಾ ನೆಟ್ವರ್ಕ್ ಡಿವೈಸ್ನ ಕನೆಕ್ಟ್ ಮಾಡಿದ ತಕ್ಷಣ ಆ ಡಿವೈಸ್ ಏನು ಮಾಡುತ್ತೆ, ಡಿಸ್ಕವರ್ ಮೆಸೇಜ್ನ ಬ್ರಾಡ್ಕಾಸ್ಟ್ ಮಾಡುತ್ತೆ ಆ ಎಂಟೈರ್ ನೆಟ್ವರ್ಕ್ಗೆ. ಏನಂತ, ಆ ಬ್ರಾಡ್ಕಾಸ್ಟ್ ಅಡ್ರೆಸ್ ಬಂದು 255. ಸೊ ಇದು ಬಂದು ಬ್ರಾಡ್ಕಾಸ್ಟ್ ಮೆಸೇಜ್ದು ಅಡ್ರೆಸ್ಸು. ಓಕೆ, ಸೊ ಇದ್ರ ಮುಖಾಂತರ ಅದೇನು ಮಾಡುತ್ತೆ, ಎಂಟೈರ್ ನೆಟ್ವರ್ಕ್ಗೆ ಬ್ರಾಡ್ಕಾಸ್ಟ್ ಮಾಡುತ್ತೆ ಮೆಸೇಜ್ನ, ಡಿ ಎಚ್ ಸಿ ಪಿ ಡಿಸ್ಕವರ್ ಮೆಸೇಜ್ನ. ಓಕೆ, ಏನಂತ ಇರುತ್ತೆ, ಲೈಕ್ ಜನರಲ್ ಇದು ನಾವು ಅರ್ಥ ಆಗಲಿ ಅಂತ ಕೇಳ್ತಿರೋದು, ಲೈಕ್ ನಮ್ಗೆ ಅರ್ಥ ಆಗಲಿ ಅಂತ ನಾವು ಈ ಥರ ವರ್ಡಿಂಗ್ ಯೂಸ್ ಮಾಡಿರೋದು. ಮೆಸೇಜ್ ಇಸ್ ದೇರ್ ಎ ಡಿ ಎಚ್ ಸಿ ಪಿ ಸರ್ವರ್ ಅವೈಲೇಬಲ್. ಲೈಕ್ ಅದೇನು ಮಾಡುತ್ತೆ, ಆ ನೆಟ್ವರ್ಕ್ಗೆ ಬ್ರಾಡ್ಕಾಸ್ಟ್ ಮಾಡಿದ ತಕ್ಷಣ ನನಗೆ ಒಂದು ಐ ಪಿ ಅಡ್ರೆಸ್ ಬೇಕು ಅನ್ನೋದನ್ನು ಇಲ್ಲಿ ಅಂದರೆ ಈ ನೆಟ್ವರ್ಕಲ್ಲಿ ಎಲ್ಲಾದರೂ ಡಿ ಎಚ್ ಸಿ ಪಿ ಸರ್ವರ್ ಇದೆಯಾ, ನಾನು ಐ ಪಿ ಹುಡುಕ್ತಾ ಇದ್ದೀನಿ ಅನ್ನೋ ಒಂದು ಮೆಸೇಜ್ನ ಅದು ಬ್ಯಾಕ್ ಎಂಡಲ್ಲಿ ಕಳಿಸುತ್ತೆ. ಎಕ್ಸಾಂಪಲ್, ಯುವರ್ ಲ್ಯಾಪ್ಟಾಪ್ ಬೂಟ್ಸ್ ಅಪ್ ಆ್ಯಂಡ್ ಸೆಂಡ್ಸ್ ಹಲೋ ನೆಟ್ವರ್ಕ್ ಐ ನೀಡ್ ಅನ್ ಐ ಪಿ ಅಡ್ರೆಸ್ ಎನಿ ಡಿ ಎಚ್ ಸಿ ಪಿ ಸರ್ವರ್ ಔಟ್ ದೇರ್. ಈ ನೆಟ್ವರ್ಕಲ್ಲಿ ಎಲ್ಲಾದರೂ ಡಿ ಎಚ್ ಸಿ ಪಿ ಸರ್ವರ್ ಕಾನ್ಫಿಗರೇಷನ್ ಇದೆಯಾ ಅಂತ ಬೇಸಿಕಲಿ ಕೇಳುತ್ತೆ. ಓಕೆ, ಸೊ ಡಿಸ್ಕವರ್ ಅಂತ ಬಂದಾಗ ಡೋರಾ ಪ್ರೊಸೆಸ್ಸಲ್ಲಿ ಡಿಸ್ಕವರ್ದು ಇದಿಷ್ಟು. ನೆಕ್ಸ್ಟು ಆಫರ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಆಫರ್ ಇದೆ. ಸೊ ಆಫರ್ ಏನು ಹೇಳುತ್ತೆ, ಡಿ ಎಚ್ ಸಿ ಪಿ ಸರ್ವರ್ ರೆಸ್ಪಾನ್ಸ್ ಅಂದರೆ ಕ್ಲೈಂಟ್ ಬಂದು ಅದಕ್ಕೆ ಕೇಳಿದ ಡಿಸ್ಕವರ್ ಮೆಸೇಜ್ ಕಳಿಸಿದಾಗ ಆ ಕಡೆಯಿಂದ ಡಿ ಎಚ್ ಸಿ ಪಿ ಸರ್ವರ್ ರೆಸ್ಪಾಂಡ್ ಮಾಡುತ್ತೆ. ಏನಂತ, ದ ಡಿ ಎಚ್ ಸಿ ಪಿ ಸರ್ವರ್ ರೆಸ್ಪಾನ್ಸ್ ಹಿಯರ್ ಇಸ್ ಅನ್ ಅವೈಲಬಲ್ ಐ ಪಿ ಅಡ್ರೆಸ್ ಫಾರ್ ಯು. ಲೈಕ್ ನಿಮಗೆ ಒಂದು ಐ ಪಿ ಅಡ್ರೆಸ್ ರೆಡಿ, ನನ್ನ ಹತ್ರ ಇದೆ ಐ ಪಿ ಅಡ್ರೆಸ್ ಅಂತ ಅಂದ್ಬಿಟ್ಟು ಡಿ ಎಚ್ ಸಿ ಪಿ ಸರ್ವರ್ ಏನು ಮಾಡುತ್ತೆ, ಡಿಸ್ಕವರ್ ಮೆಸೇಜ್ಗೆ ಆಫರ್ ಕೊಡುತ್ತೆ. ಡಿ ಎಚ್ ಸಿ ಪಿ ಸರ್ವರ್ ಆನ್ ದ ನೆಟ್ವರ್ಕ್ ರಿಸೀವ್ಡ್ ಡಿಸ್ಕವರ್ ಮೆಸೇಜ್, ಸರ್ವರ್ ಚೆಕ್ ಇಟ್ಸ್ ಐ ಪಿ ಅಡ್ರೆಸ್ ಪೂಲ್ ಫಾರ್ ಅವೈಲಬಲ್ ಅಡ್ರೆಸ್. ಓಕೆ, ಸೊ ಡಿ ಎಚ್ ಸಿ ಪಿ ಸರ್ವರಲ್ಲಿ ಐ ಪಿ ಅಡ್ರೆಸ್ಸು ಪೂಲ್ ಅಂತ ಬರುತ್ತೆ, ಒಂದು ಪೂಲ್ ಲೈಕ್ ರೇಂಜ್ ಅದು, ಲೈಕ್ 192.168.1.10 ಇಂದ 192.168.1.254 ತನಕನೂ ಕೂಡ ಒಂದು ಪೂಲ್ ಇರುತ್ತೆ. ಸೊ ಇದರಲ್ಲಿ ಅವೈಲಬಲ್ ಐ ಪಿ ಅಡ್ರೆಸ್ ಯಾವುದಿದೆ ಅದನ್ನು ಆಫರ್ ಮಾಡುತ್ತೆ. ಅದನ್ನೇ ಆಫರ್ ಲೈಕ್ ನಾನು ಕೊಡ್ತಾ ಇದ್ದೀನಿ ಈ ಅಡ್ರೆಸ್ನ ಅಂತ. ಸೊ ಸರ್ವರ್ ಸೆಂಡ್ಸ್ ಡಿ ಎಚ್ ಸಿ ಪಿ ಆಫರ್ ಮೆಸೇಜ್ ಬ್ಯಾಕ್ ಟು ದ ಕ್ಲೈಂಟ್. ಓಕೆ, ಸೊ ಆ ನೆಟ್ವರ್ಕಲ್ಲಿ ಇರೋ ಡಿ ಎಚ್ ಸಿ ಪಿ ಸರ್ವರ್ ಏನು ಮಾಡುತ್ತೆ, ವಾಪಸ್ಸು ಕ್ಲೈಂಟ್ಗೆ ಯಾವ ಅಡ್ರೆಸ್ಸಿಂದ ಬಂದಿತ್ತು ಅದಕ್ಕೆ ವಾಪಸ್ ಅದು ಡಿ ಎಚ್ ಸಿ ಪಿ ಆಫರ್ ಮೆಸೇಜ್ನ ಕಳಿಸುತ್ತೆ.
ಓಕೆ. ಸೊ ಆಫರ್ ಇನ್ಕ್ಲೂಡ್ಸ್ ಐ ಪಿ ಅಡ್ರೆಸ್, ಸಬ್ನೆಟ್ ಮಾಸ್ಕ್, ಡಿಫಾಲ್ಟ್ ಗೇಟ್ವೇ, DNS ಸರ್ವರ್ ಆ್ಯಂಡ್ ಲೀಸ್ ಟೈಮ್. ಸೊ ಇದಿಷ್ಟು ಡೀಟೇಲ್ಸ್ ಅವಾಗಲೇ ಹೇಳಿದ್ನಲ್ಲ, ಐ ಪಿ ಅಡ್ರೆಸ್ ಜೊತೆಗೆ ನೆಟ್ವರ್ಕಿಂಗ್ ಕಾನ್ಫಿಗರೇಷನ್ ಅಂತ. ಸೊ ಇವೆಲ್ಲ ನೆಟ್ವರ್ಕಿಂಗ್ ಕಾನ್ಫಿಗರೇಷನ್ ಇನ್ಕ್ಲೂಡ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ಅಂತ ಬಂದಾಗ DHCP ಸರ್ವರ್ ರೆಸ್ಪಾನ್ಸ್ ಐ ಕ್ಯಾನ್ ಆಫರ್ ಯು 192.168.1.105. ಓಕೆ, ವ್ಯಾಲಿಡ್ ಫಾರ್ 24. ಇದು ಒಂದು ಡಿಫಾಲ್ಟ್ ವ್ಯಾಲಿಡಿಟಿ. ಓಕೆ, ಡಿಫಾಲ್ಟ್ ವ್ಯಾಲಿಡ್ ಆಫ್ ಅನ್ ಆಫರ್ ಮೀನ್ ಲೈಕ್ ಐ ಪಿ ಅಡ್ರೆಸ್. ಓಕೆ, ಸೊ ನೆಕ್ಸ್ಟ್ ಬಂದು ರಿಕ್ವೆಸ್ಟ್. ಕ್ಲೈಂಟ್ ರೆಸ್ಪಾನ್ಸ್ ಎಸ್ ಐ ಅಕ್ಸೆಪ್ಟ್ ದ ಐ ಪಿ ಅಡ್ರೆಸ್. ಕ್ಲೈಂಟ್ ಏನು ಮಾಡುತ್ತೆ, ಆ ಲ್ಯಾಪ್ಟಾಪ್ ಅಥವಾ ಏನು ಡಿವೈಸ್ ಇದೆ ಅದು, ಕ್ಲೈಂಟ್ ಮೇ ರಿಸೀವ್ ಮಲ್ಟಿಪಲ್ ಆಫರ್. ಬಿಕಾಸ್ ಏನಕ್ಕೆ ಅಂತಂದರೆ, ಒಂದು ಈಗ ಕಾರ್ಪೊರೇಟ್ ಅಂತ ಬಂದಾಗ ಮಲ್ಟಿಪಲ್ DHCP ಸರ್ವರ್ ಇರ್ಬೋದು. ಓಕೆ, ಅದು ಯಾವ ಸರ್ವರಿಂದ ಬೇಕಾದ್ರೂ ಕೂಡ ತೊಗೊಬೋದು. ಸೊ ಅಲ್ಲಿ ಈಗ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ ರೌಟಿಂಗ್ ಇತ್ತು ಅಂತಂದರೆ ಅದು ಎಲ್ಲ ಕಡೆಗೂ ಬ್ರಾಡ್ಕಾಸ್ಟ್ ಮಾಡಿರ್ಬೋದು. 255 ಏನಿದೆ ಆ ಬ್ರಾಡ್ಕಾಸ್ಟ್ ಐ ಪಿ ಅಡ್ರೆಸ್ಸು, ಅದು ಎಲ್ಲ ಕಡೆಗೂ ಬ್ರಾಡ್ಕಾಸ್ಟ್ ಮಾಡಿದಾಗ, ಸೊ ಬ್ಯಾಕ್ ಎಂಡಲ್ಲಿ ಏನಾದ್ರೂ ಡಿಫ್ರೆಂಟ್ ನೆಟ್ವರ್ಕ್ ರೌಟಿಂಗ್ ಇತ್ತು ಅಂದರೆ ಆ ರಿಕ್ವೆಸ್ಟು ಎಲ್ಲ ನೆಟ್ವರ್ಕ್ಗೂ ಹೋಗುತ್ತೆ. ಓಕೆ, ಸೊ ಅವಾಗೇನು ಮಾಡುತ್ತೆ, ಕ್ಲೈಂಟ್ ಸೆಲೆಕ್ಟ್ಸ್ ಒನ್ ಆಫರ್ ಯೂಶ್ವಲಿ ದ ಫಸ್ಟ್ ರಿಸೀವ್ಡ್. ಫಸ್ಟು ಯಾವುದು ರೆಸ್ಪಾಂಡ್ ಮಾಡಿರುತ್ತೆ ಅದನ್ನು ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಓಕೆ, ಸೊ ಕ್ಲೈಂಟ್ ಸೆಂಡ್ಸ್ ಎ DHCP ರಿಕ್ವೆಸ್ಟ್ ಮೆಸೇಜ್ ಬ್ಯಾಕ್ ಟು ದ ಚೂಸನ್ ಸರ್ವರ್. ಯಾವ ಸರ್ವರ್ ಫಸ್ಟು ಅದಕ್ಕೆ ಕಳಿಸಿತ್ತೋ ಆ ಸರ್ವರ್ಗೆ ವಾಪಸ್ ಅದು DHCP ರಿಕ್ವೆಸ್ಟ್ನ ಮೆಸೇಜ್ ವಾಪಸ್ ಕಳಿಸುತ್ತೆ ಅದಕ್ಕೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಬ್ರಾಡ್ಕಾಸ್ಟ್ ಇನ್ಫಾರ್ಮಿಂಗ್ ಆಲ್ ಸರ್ವರ್ ವಿಚ್ ಆಫರ್ ವಾಸ್ ಅಕ್ಸೆಪ್ಟೆಡ್. ಓಕೆ, ಸೊ ಇದು ಕೂಡ ಬ್ರಾಡ್ಕಾಸ್ಟ್ ಮೆಸೇಜ್. ಏನು ಅಂದರೆ, ನಾನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಕ್ಸಾಂಪಲ್ ಅಂತ ಬಂದಾಗ, ಯುವರ್ ಲ್ಯಾಪ್ಟಾಪ್ ಬ್ರಾಡ್ಕಾಸ್ಟ್ ಲೈಕ್ ಥ್ಯಾಂಕ್ ಯು, ಐ ಆಮ್ ಅಕ್ಸೆಪ್ಟಿಂಗ್ ದ ಆಫರ್ ಫ್ರಮ್ ದ ಸರ್ವರ್ ಎ ಫಾರ್ 192.168.1.105. ಸೊ ಇದು ಬಂದು ಇಲ್ಲಿ ಏನು ಕಳಿಸಿತ್ತಲ್ಲ ಆ ಸರ್ವರಿಂದ ಬಂದಂಥ ಐ ಪಿ ಅಡ್ರೆಸ್ನ ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳುತ್ತೆ. ಸೊ ಅದಾದಮೇಲೆ ಅಕ್ನಾಲೇಜ್ ಮಾಡುತ್ತೆ. ಏನಂತ, ಸರ್ವರ್ ಹೇಳುತ್ತೆ, ಓಕೆ ನೀನು ಕನ್ಫರ್ಮ್ ಮಾಡ್ತಾ ಇದ್ದೀನಿ, ಇದು ನೀನು ತೊಗೊಬೋದು, ಇದನ್ನು ನೀನು ಫೈನಲ್ ನೀನು ಕೊಡ್ತಾ ಇದ್ದೀನಿ ಅನ್ನೋ ಥರ. ಓಕೆ, ಸೊ ಸರ್ವರ್ ಕನ್ಫರ್ಮ್ಸ್ ಕಾನ್ಫಿಗರೇಷನ್ ಕನ್ಫರ್ಮ್ಡ್ ಯು ಆಲ್ ಸೆಟ್, ಲೈಕ್ ಇದೊಂದು ಜನರಲ್ ವರ್ಡಿಂಗ್ಸ್ ಅಷ್ಟೇ. ಓಕೆ, ದ DHCP ಸರ್ವರ್ ಸೆಂಡ್ಸ್ ಎ DHCP ಅಕ್ನಾಲೇಜ್ಮೆಂಟ್ ಮೆಸೇಜ್. ದಿಸ್ ಕನ್ಫರ್ಮೇಷನ್ ದ ಐ ಪಿ ಅಡ್ರೆಸ್ ಅಸೈನ್ಮೆಂಟ್. ಸೊ ಐ ಪಿ ಅಡ್ರೆಸ್ ಈಗ ಅಕ್ನಾಲೇಜ್ಮೆಂಟ್ ಆದ ತಕ್ಷಣವೇ ಈ ಐ ಪಿ ಅಡ್ರೆಸ್ಸು ಈ ಡಿವೈಸ್ಗೆ ಅಸೈನ್ ಆಯಿತು ಅಂತ ಅದು ಅಕ್ನಾಲೇಜ್ ಮಾಡುತ್ತೆ. ಇನ್ಕ್ಲೂಡ್ಸ್ ಫೈನಲ್ ಕಾನ್ಫಿಗರೇಷನ್ ಡೀಟೇಲ್ಸ್. ಸೊ ಫೈನಲ್ ಕಾನ್ಫಿಗರೇಷನ್ ಅಂದರೆ ಹೇಳಿದ್ನಲ್ಲ ಈ ಸ್ಲೈಡಲ್ಲಿ, ಸೊ ಇವೆಲ್ಲ ಇಲ್ಲಿ ಇರ್ತದೆ, ಇವೆಲ್ಲ ಡೀಟೇಲ್ಸ್ನು ಕೂಡ ಅದು ಇನ್ಕ್ಲೂಡ್ ಮಾಡುತ್ತೆ. ಓಕೆ, ಸೊ ಕ್ಲೈಂಟ್ ಕ್ಯಾನ್ ನೌ ಯೂಸ್ ದ ಐ ಪಿ ಅಡ್ರೆಸ್ ಆ್ಯಂಡ್ ಕಮ್ಯುನಿಕೇಟ್ ಆನ್ ನೆಟ್ವರ್ಕ್. ಸೊ ಈ ಐ ಪಿ ಅಡ್ರೆಸ್ ಉಪಯೋಗಿಸ್ಕೊಂಡು ಆ ಡಿವೈಸ್ ಏನು ಮಾಡುತ್ತೆ, ಆ ನೆಟ್ವರ್ಕಲ್ಲಿ ಕಮ್ಯುನಿಕೇಟ್ ಮಾಡೋದು ಶುರು ಮಾಡುತ್ತೆ. ಸರ್ವರ್ ರೆಸ್ಪಾನ್ಸ್ ಕನ್ಫರ್ಮ್ ಯು ಕ್ಯಾನ್ ಯೂಸ್ ದಿಸ್ ಹಿಯರ್ ಅದು DNS ಸರ್ವರ್ ಆ್ಯಂಡ್ ಅದರ್ ಅಡ್ರೆಸ್ ಇವಾಗ ಇಲ್ಲಿ ಹೇಳಿದ್ನಲ್ಲ ಇವೆಲ್ಲನೂ ಕೂಡ ಅದು ಅದಕ್ಕೆ ಅಸೈನ್ ಮಾಡುತ್ತೆ. ಓಕೆ, ಇದು ಬಂದು ಡೋರಾ ಪ್ರೋಸೆಸ್ ಇದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲೊಂದು ಸ್ಮಾಲ್ ಡಯಾಗ್ರಾಮ್ ಇದೆ ನೋಡಿ, ಏನು DHCP ಮೆಸೇಜ್ ಫ್ಲೋ. ಓಕೆ, ಸೊ ಏನು ಮಾಡುತ್ತೆ ಇಲ್ಲಿ ನೋಡಿ, ಇದು ಕ್ಲೈಂಟ್ ಇದು DHCP ಸರ್ವರ್ ಇದು. ಓಕೆ, ಫಸ್ಟ್ ಬಂದಾಗ ಏನು ಮಾಡುತ್ತೆ, ಕ್ಲೈಂಟು DHCP ಡಿಸ್ಕವರ್ ಮೆಸೇಜ್ ಕಳಿಸುತ್ತೆ, ಬ್ರಾಡ್ಕಾಸ್ಟ್ ಆಗುತ್ತೆ ಅದು. ಸೊ ಐ ನೀಡ್ ಅನ್ ಐ ಪಿ ಅಡ್ರೆಸ್ ಅಂತ ಕಳಿಸಿದಾಗ DHCP ಸರ್ವರ್ ರೆಸ್ಪಾಂಡ್ ಮಾಡುತ್ತೆ, DHCP ಆಫರ್ ಅದು. ಸೊ ಹಿಯರ್ ಇಸ್ ಅನ್ ಐ ಪಿ ಅಡ್ರೆಸ್ 192.168.1.105 ಅಂತ ಕಳಿಸಿದಾಗ ವಾಪಸ್ ಕ್ಲೈಂಟ್ ಏನು ಮಾಡುತ್ತೆ, DHCP ರಿಕ್ವೆಸ್ಟ್ ಬ್ರಾಡ್ಕಾಸ್ಟ್ ಪುನಃ ಅದು ಹೇಳುತ್ತೆ ಅಕ್ಸೆಪ್ಟ್ ಅಂತ ಹೇಳಿ ಈ ಅಡ್ರೆಸ್ನ ತಗೊಳ್ತಾ ಇದ್ದೀನಿ ಅಂತ ಅದಕ್ಕೆ ವಾಪಸ್ ಕಳಿಸುತ್ತೆ. ಸೊ ಆವಾಗ ಸರ್ವರ್ ಏನು ಮಾಡುತ್ತೆ, DHCP ಅಕ್ನಾಲೇಜ್ಮೆಂಟ್ ಮೆಸೇಜ್ನ ಕಳಿಸುತ್ತೆ, ಏನಂತ, ಕನ್ಫರ್ಮ್ಡ್ ಯು ಆರ್ ಕಾನ್ಫಿಗರ್ಡ್ ಅಂತ ಬರುತ್ತೆ. ಸೊ ಇದು ಬಂದು ಆ ಬ್ಯಾಕ್ ಎಂಡ್ ಫ್ಲೋ ಅದು. ಇದೆಲ್ಲ ಮಿಲಿ ಸೆಕೆಂಡ್ಸ್ ಆಗುತ್ತೆ. ಓಕೆ, ಸೊ ಇದೇನಕ್ಕೆ ಹೇಳ್ತಿದ್ದೀನಿ ಇಷ್ಟೊಂದು ಡೀಟೇಲ್ಡ್ ಆಗಿ ಅಂತಂದರೆ, ಒಬ್ಬ IT ಇಂಜಿನಿಯರ್ಗೆ ನೆಟ್ವರ್ಕಿಂಗ್ ರಿಲೇಟೆಡ್ CCNA ಯಾರ್ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಇದು ತುಂಬ ಯೂಸ್ ಆಗುತ್ತೆ. ಓಕೆ, ಡೋರಾ ಪ್ರೋಸೆಸ್ ಇಂಟರ್ವ್ಯೂಲ್ಲಿ ತುಂಬ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಅಂತ ಬರೋದಾದರೆ ಅಡಿಷ್ನಲ್ DHCP ಕಾನ್ಸೆಪ್ಟ್ಸ್ ಏನಂದರೆ, ಲೈಕ್ DHCP ರಿಲೇಟೆಡೇ. ಓಕೆ, ಐ ಪಿ ಅಡ್ರೆಸ್ ಲೀಸ್ ಟೈಮ್. ಐ ಪಿ ಅಡ್ರೆಸಸ್ ಆರ್ ಲೀಸ್ಡ್ ನಾಟ್ ಪರ್ಮನೆಂಟ್ಲಿ ಅಸೈನ್ಡ್. ಓಕೆ, ಇಲ್ಲಿ ಯಾವುದೇ ರೀತಿಯ ಪರ್ಮನೆಂಟಾಗಿ ಐ ಪಿ ಅಡ್ರೆಸ್ನ ಅಸೈನ್ ಆಗಿರೋದಿಲ್ಲ, ನೀವೇನು ಆಟೋಮೆಟಿಕ್ ಸೆಟ್ ಮಾಡ್ಕೊಳ್ತಿರಲ್ಲ ಅದರಲ್ಲಿ. ಆದರೆ ನಾವು ಇದನ್ನು ಲೈಕ್ ರಿಜಿಸ್ಟ್ರೇಷನ್ ಮಾಡ್ಬೋದು. ಐ ಪಿ ಅಡ್ರೆಸ್ ಪೂಲಲ್ಲಿ ನಾವು ಹೋಗ್ಬಿಡ್ಬೇಕಿದ್ರೆ ಇದನ್ನು ಈ ಮ್ಯಾಕ್ಗೆ ನಾವು ರಿಜಿಸ್ಟರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಟಿಪಿಕಲ್ ಲೀಸ್ 24 hours to 7 days. ಓಕೆ, ಸೊ 24 ಗಂಟೆಯಿಂದ 7 ದಿನಗಳ ತನಕ ಅದು ಇದು ಮಾಡುತ್ತೆ, ಏನೋ ಲೀಸ್ ಮಾಡುತ್ತೆ. ಕ್ಲೈಂಟ್ ಮಸ್ಟ್ ರಿನ್ಯೂ ದ ಲೀಸ್ ಬಿಫೋರ್ ಎಕ್ಸ್ಪೈರೇಷನ್. ಸೊ ಕ್ಲೈಂಟ್ ಬಂದು ಆ ಎಕ್ಸ್ಪೈರೇಷನ್ ಡ್ಯೂರೇಷನ್ ಏನಿದೆ ಅದರೊಳಗಡೆಗೆ ಮತ್ತೆ ರಿನ್ಯೂವಲ್ ಮಾಡ್ಕೊಬೇಕು. ಸೊ ಅದು ಬ್ಯಾಕ್ ಎಂಡ್ ಪ್ರೋಸೆಸ್, ನೀವು ವರಿ ಮಾಡ್ಕೊಳಂಗೆ ಇಲ್ಲ. ಓಕೆ, ನೀವು ಬಂದು ನೆಟ್ವರ್ಕಿಗೆ ಬಂದ ತಕ್ಷಣ ಅದೇ ಬ್ಯಾಕ್ ಎಂಡಲ್ಲಿ ವರ್ಕ್ ಆಗುತ್ತವೆಲ್ಲ. ಅಲೋ ಎಫಿಷಿಯೆಂಟ್ ರೀಯೂಸ್ ಆಫ್ ಐ ಪಿ ಅಡ್ರೆಸ್ ಓಕೆ, ಎನಿವೆ ಎಫಿಷಿಯೆಂಟ್ ರೀಯೂಸ್ ಆಫ್ ಐ ಪಿ ಅಡ್ರೆಸ್. ಸೊ ಐ ಪಿ ಅಡ್ರೆಸ್ಗಳಿಗೆ ಫಾರ್ ಎಕ್ಸಾಂಪಲ್ ಈಗ ನೀವು ಕನೆಕ್ಟ್ ಮಾಡ್ಕೊಂಡು 105 ಕನೆಕ್ಟ್ ಆಗಿತ್ತಲ್ವಾ, ಆ ಐ ಪಿ ಅಡ್ರೆಸ್ ಅವೈಲೇಬಲ್ ಇತ್ತು ಅಂತಂದರೆ ನೀವು ವಾಪಸ್ ಆಫೀಸ್ಗೆ ಹೋದಾಗ ಅದೇ ನೆಟ್ವರ್ಕ್ಗೆ ಹೋದಾಗ ಸೊ ಅದು ಅದನ್ನೇ ಅಸೈನ್ ಮಾಡುತ್ತೆ, ಇಫ್ ಇನ್ ಕೇಸ್ ಇತ್ತು ಅಂತಂದರೆ. ಅದಿಲ್ಲ ಅಂತಂದರೆ ಅದು ಆಲ್ರೆಡಿ ಕಾನ್ಫಿಗರ್ ಆಗೋಗಿತ್ತು ಅಂದರೆ ಅದು ಲೈಕ್ ಬಿಫೋರ್ ಎಕ್ಸ್ಪೈರೇಷನು. ಓಕೆ, ಇವಾಗ ಲೀಸ್ಗೆ ಅಂತ ಅದೊಂದು ರಿಜಿಸ್ಟರ್ ಮಾಡ್ಕೊಂಡಿರುತ್ತಲ್ಲ 24 ಗಂಟೆ 7 ದಿನ ವಾಟ್ ಎವರ್ ನಂಬರ್ ಏನು ರಿಜಿಸ್ಟ್ರೇಷನ್ ಆಗಿರುತ್ತೋ ಅಷ್ಟೊಳಗಡೆ ಬಂದರೆ ಅದೇ ಇರುತ್ತೆ.
ಇಲ್ವ ಎಕ್ಸ್ಪೈರೇಷನ್ ಆಗೋಗಿತ್ತು ಅಂತಂದರೆ ಅದು ಬೇರೆ ಯಾವುದಾದ್ರು ಡಿವೈಸ್ ಅಸೈನ್ ಆಗಿರುತ್ತೆ, ಹೊಸದಾಗಿ ಪುನಃ ಅದು ಡೋರಾ ಪ್ರೊಸೆಸ್ನ ಮತ್ತೆ ಇನಿಷಿಯೇಟ್ ಮಾಡುತ್ತೆ. ಓಕೆ, ಪ್ರೋಸೆಸ್ ಹೇಗಾಗುತ್ತೆ ಅಂತಂದರೆ ಅಟ್ 50% ಆಫ್ ಲೀಸ್ ಟೈಮ್, ಓಕೆ, ಕ್ಲೈಂಟ್ ಟ್ರೈಸ್ ಟು ರಿನೀವ್ ವಿತ್ ದ ಸೇಮ್ ಸರ್ವರ್. ಓಕೆ, ಸೊ ಅದೇ ಸರ್ವರ್ಗೆ ವಾಪಸ್ ಅದು DHCP ರಿಕ್ವೆಸ್ಟನ್ನು ಒಂದೇ ಒಂದು ಮೆಸೇಜ್ ಅದ್ರ ಮುಖಾಂತರ ಅದು ಲೀಸ್ನ ರಿನ್ಯೂ ಮಾಡ್ಕೊಳ್ಳೋಕೆ ನೋಡುತ್ತೆ. ಇಫ್ ಸಕ್ಸಸ್ಫುಲ್ ಸರ್ವರ್ ಸೆಂಡ್ಸ್ ಅನ್ ಅಕ್ನಾಲೆಡ್ಜ್ ಲೀಸ್ ಎಕ್ಸ್ಟೆಂಡೆಡ್. ಓಕೆ, ಅದು ಅವೈಲೇಬಲ್ ಇತ್ತು ಅಂತಂದರೆ ಸರ್ವರ್ ಏನು ಮಾಡುತ್ತೆ, ಲಾಸ್ಟ್ ಮೆಸೇಜ್ ಏನಿದೆ ಡೋರಾದಲ್ಲಿ ಅದನ್ನು ಅಕ್ನಾಲೆಡ್ಜ್ ಮಾಡಿಕೊಂಡು ಲೀಸ್ನ ಎಕ್ಸ್ಟೆಂಡ್ ಮಾಡುತ್ತೆ. ಇಫ್ ಸರ್ವರ್ ಅನ್ಅವೈಲೇಬಲ್ ಅಟ್ 87.5% ಅಂದಾಗ ಕ್ಲೈಂಟ್ ಏನು ಮಾಡುತ್ತೆ, ಮತ್ತೆ ಅದು ಬ್ರಾಡ್ಕಾಸ್ಟ್ ಮಾಡುತ್ತೆ, ಎನಿ DHCP ಸರ್ವರ್ ಇದೆಯಾ ಅಂತ. ಇಫ್ ಲೀಸ್ ಎಕ್ಸ್ಪೈರ್ಸ್ ಕ್ಲೈಂಟ್ ಮಸ್ಟ್ ರೀಸ್ಟಾರ್ಟ್ ದ ಡೋರಾ ಪ್ರೊಸೆಸ್. ಸೊ ಏನು ಮಾಡುತ್ತೆ, ಲೀಸ್ ಎಕ್ಸ್ಪೈರ್ ಆಗೋಗಿದೆ ಆವಾಗಲೇ ಹೇಳ್ದಂಗೆ ಅದು ಕಂಪ್ಲೀಟಾಗಿ ಫಸ್ಟಿಂದ ಡೋರಾ ಪ್ರೊಸೆಸ್ನ ಇನಿಷಿಯೇಟ್ ಮಾಡುತ್ತೆ. ಓಕೆ, ಸೊ DHCP ನೆಕ್ಸ್ಟ್ ಬಂದು DHCP ರಿಲೀಸ್. ವೆನ್ ಎ ಡಿವೈಸ್ ಡಿಸ್ಕನೆಕ್ಟ್ಸ್ ಪ್ರಾಪರ್ಲಿ ಇಟ್ ಕ್ಯಾನ್ ಸೆಂಡ್ DHCP ರಿಲೀಸ್. ಓಕೆ, ಸೊ DHCP ರಿಲೀಸ್ ಏನಪ್ಪ ಅಂತಂದರೆ ನಮ್ಮ DHCP ಇದರಿಂದ ಪೂಲಿಂದ ಪ್ರಾಪರಾಗಿ ಡಿಸ್ಕನೆಕ್ಟ್ ಆದಾಗ ಅದೇನು ಮಾಡುತ್ತೆ, ವಾಪಸ್ ಅದು ಆ IP ಅಡ್ರೆಸ್ನ ಅದು ಪೂಲ್ಗೆ ರಿಟರ್ನ್ ಕೊಟ್ಬಿಡುತ್ತೆ. ಓಕೆ, ಸೊ ಅದೇನಾಗುತ್ತೆ ಅವಾಗ ಅದು ಆ IP ಅಡ್ರೆಸ್ನ ಬೇರೆ ಯಾವ ಡಿವೈಸ್ ಬೇಕಾದರೂ ಮತ್ತೆ ಅದನ್ನು ಯೂಸ್ ಮಾಡ್ಕೊಬೋದು. ಓಕೆ, ಸೊ ಅದನ್ನು ಹೇಳ್ತಾರೆ DHCP ರಿಲೀಸಲ್ಲಿ ಪ್ರಾಪರ್ಗೆ ಎಕ್ಸಿಟ್ ಆದರೆ ಆ ಡಿವೈಸ್ ನೆಟ್ವರ್ಕಿಂದ ರಿಟರ್ನ್ಸ್ ದ IP ಅಡ್ರೆಸ್ ಟು ದ ಪೂಲ್. ಓಕೆ, ಮೇಕ್ಸ್ ಇಟ್ ಅವೈಲೇಬಲ್ ಫಾರ್ ದ ಅದರ್ ಡಿವೈಸಸ್. ಓಕೆ, ಬೇರೆ ಯಾವುದೋ ಡಿವೈಸ್ ಕನೆಕ್ಟ್ ಮಾಡ್ಕೊಂಡಾಗ ಆ 105 IP ಏನಿದೆ ಅದು ಬೇರೆ ಡಿವೈಸ್ಗೆ ಅಸೈನ್ ಆಗುತ್ತೆ. ಸೊ ನೆಕ್ಸ್ಟು ಸ್ಲೈಡ್ ಬಂದು ಇನ್ಫಾರ್ಮೇಷನ್ ಪ್ರೊವೈಡ್ ಬೈ DHCP ಟಿಪಿಕಲಿ ಕಾನ್ಫಿಗರ್ಸ್ ಲೈಕ್ IP ಅಡ್ರೆಸ್. ಓಕೆ, ನಾನು ಹೇಳಿದ್ನಲ್ಲ ಆವಾಗಲೇ. ಸೊ ಕಂಪ್ಲೀಟ್ ನೆಟ್ವರ್ಕ್ ಕಾನ್ಫಿಗರೇಷನ್ ಅಂತ ಬಂದಾಗ ಸೊ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಮೇಯ್ನ್ ಬಂದು IP ಅಡ್ರೆಸ್. ಓಕೆ, ಯೂನಿಕ್ ಐಡೆಂಟಿಫೈರ್ ಫಾರ್ ದ ಡಿವೈಸ್. ಆ ಡಿವೈಸ್ನ ಯೂನಿಕ್ಲಿ ಐಡೆಂಟಿಫೈ ಮಾಡಬೇಕು ಆ ನೆಟ್ವರ್ಕಲ್ಲಿ ಅಂತಂದಾಗ ಅದಕ್ಕೊಂದು IP ಅಡ್ರೆಸ್ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಬಂದು ಸಬ್ನೆಟ್ ಮಾಸ್ಕ್. ಆ IP ಅಡ್ರೆಸ್ದು ಆ ನೆಟ್ವರ್ಕ್ ಸೈಜ್ ಏನಿದೆ ಅದನ್ನು ಸಬ್ನೆಟ್ ಮಾಸ್ಕ್ ಮುಖಾಂತರ ನಾವು ಹೇಳ್ತೀವಿ. ಸೊ 255.255.0 ಬಂದು, ಸೊ 0 ಬಂದು ಹೋಸ್ಟ್ ಬಿಟ್ಸು, 255 ನೆಟ್ವರ್ಕ್ ಬಿಟ್ಸು. ಸಬ್ನೆಟ್ ಮಾಸ್ಕ್ ಬಂದಾಗ ನಿಮ್ಗೆ ಅದು ಡೀಟೇಲ್ಗೆ ಅರ್ಥ ಆಗುತ್ತೆ. ಸೊ ಡಿಫಾಲ್ಟ್ ಗೇಟ್ವೇ. ಸೊ ಡಿಫಾಲ್ಟ್ ಗೇಟ್ವೇ ಅಂದ್ರೆ ರೌಟರ್ IP ಅಡ್ರೆಸ್ ಫಾರ್ ಇಂಟರ್ನೆಟ್ ಆಕ್ಸೆಸ್. ಸೊ ಈಗ ನೀವು ಒಂದು ಅಂದರೆ ಲೈಕ್ ಒಂದು ಮನೇಲಿ ಇರ್ತಾರೆ ಅಂತ ಅಂದ್ಕೊಳ್ಳಿ. ನೀವು ಮನೆಯಿಂದ ಆಚೆ ಹೋಗಬೇಕು ಅಂದರೆ ಮೈನ್ ಡೋರ್ ಮುಖಾಂತರ ಆಚೆ ಹೋಗ್ಬೇಕಲ್ವಾ. ಸೊ ಒಂದು ಡೋರ್ ಇತ್ತು ಅಂತಂದರೆ ಸೊ ಮೈನ್ ಡೋರ್ ಮುಖಾಂತರ ನೀವು ಆಚೆ ಹೋಗ್ತೀರಾ. ಸೊ ಅದೇ ಥರನೇ ಒಂದು ನೆಟ್ವರ್ಕಲ್ಲಿ ನೀವು ಹೊರಗಡೆ ಪ್ರಪಂಚನ ನೋಡಬೇಕು ಅಂತಂದರೆ, ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕು ಅಂತಂದರೆ ನೀವು ಡಿಫಾಲ್ಟ್ ಗೇಟ್ವೇ ಮುಖಾಂತರ ಆಚೆ ಹೋಗಬೇಕು. ಸೊ ಆ IP ಅಡ್ರೆಸ್ ಬಂದು ಅಲ್ಲಿ ರೌಟರ್ IP ಅಡ್ರೆಸ್ ಆಗಿರುತ್ತೆ. ಅವ್ರ ರೌಟರ್ ಮುಖಾಂತರ ನೀವು ಹೊರಗಡೆ ಪ್ರಪಂಚನ ರೀಚ್ ಆಗಿ ವಾಪಸ್ ರೌಟರ್ ಮುಖಾಂತರ ವಾಪಸ್ ಬಂದು ನಿಮ್ಮ ನೆಟ್ವರ್ಕ್ ಸೇರ್ಕೊಳ್ತೀರಾ. DNS ಸರ್ವರ್ಸ್ ಕನ್ವರ್ಟ್ಸ್ ಡೊಮೈನ್ ನೇಮ್ ಟು IP ಅಡ್ರೆಸ್. ಓಕೆ, ಸೊ ನೀವು ಲೈಕ್ ನೆಟ್ವರ್ಕಿಂಗ್ ಅಂತ ಬಂದಾಗ ನೀವು ಪ್ರತಿಯೊಂದು IP ಅಡ್ರೆಸ್ಸು ಕೂಡ ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಅಂತಾನೆ ಒಂದು ಪ್ರೋಟೋಕಾಲ್ ಇದೆ DNS. ಓಕೆ, ಇದೊಂದು ಸರ್ವಿಸಸ್ ಆ್ಯಕ್ಚುಲಿ. ಓಕೆ, ಸೊ DNS ಬಂದು ಏನು ಮಾಡುತ್ತೆ, ಕನ್ವರ್ಟ್ಸ್ ಡೊಮೈನ್ ನೇಮ್ ಟು IP ಅಡ್ರೆಸ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೋನಲ್ಲಿ 1000 ಕಾಂಟ್ಯಾಕ್ಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವು ಪ್ರತಿಯೊಬ್ಬರದು ಕೂಡ ಮೊಬೈಲ್ ನಂಬರ್ ನೆನ್ಪಿಟ್ಕೊಳ್ಳೋಕ್ಕಾಗುತ್ತಾ? ನೀವೇನು ಮಾಡ್ತೀರಾ, ಯಾರ್ದೊಬ್ರು ರಮೇಶ ಸುರೇಶ ಅಂತ ಈಗ ಲೈಕ್ ನೇಮ್ಗಳಿರ್ತಾವಲ್ವ, ಆ ನೇಮ್ ಮುಖಾಂತರ ನೀವು ಡಯಲ್ ಮಾಡಿದಾಗ, ಸೇವ್ ಮಾಡ್ಕೊಂಡ್ರೆ ನೇಮ್ ಮುಖಾಂತರ ಡಯಲ್ ಮಾಡಿದಾಗ ನಿಮ್ಮ ಕಾಲ್ ಅವ್ರಿಗೆ ಹೋಗುತ್ತೆ ಅಲ್ಲ. ಸೊ ಅದೇ ಥರನೇ DNS ಏನು ಮಾಡುತ್ತೆ, ಕನ್ವರ್ಟ್ಸ್ ಡೊಮೈನ್ ನೇಮ್ ಟು IP ಅಡ್ರೆಸ್. ನೀವು ಒಂದು ಬ್ರೌಸರ್ಗೆ ಹೋದಾಗ ಸರ್ಚ್ ಇಂಜಿನಲ್ಲಿ ಹೋಗಿ ನೀವು ಟೈಪ್ ಮಾಡ್ತೀರಲ್ವಾ, ಇವಾಗ ಏನು ಮಾಡ್ತೀರಾ, ಕ್ರಿಕೆಟ್ ಸ್ಕೋರ್ ನೋಡ್ಬೇಕು, ನೀವೇನು ಮಾಡ್ತೀರಾ, ಗೂಗಲ್ಗೆ ಹೋಗ್ಬಿಟ್ಟು ಕ್ರಿಕೆಟ್ ಸ್ಕೋರ್ ಅಂತ ಕೊಟ್ಟಾಗ ಆ ಸರ್ವರ್ದು IP ಅಡ್ರೆಸ್ ನಿಮ್ಗೆ ಗೊತ್ತಿರೋದಿಲ್ಲ. ಸೊ ಏನು ಮಾಡ್ತಾರೆ, ಕ್ರಿಕೆಟ್ ಸ್ಕೋರ್ ಅಂತ ಬಂದಾಗ ಲೈವ್ ಏನು ನಡೀತಿರುತ್ತೆ ಆ ಸರ್ವರಿಂದ ನಿಮಗೆ ರೆಸ್ಪಾನ್ಸ್ ಬರುತ್ತೆ. ಸೊ ಆ ಥರ ಆ ಪರ್ಟಿಕ್ಯುಲರ್ ನೇಮ್ ಮುಖಾಂತರ ನೀವೇನು ಕೀವರ್ಡ್ ಯೂಸ್ ಮಾಡ್ತೀರ ಅದ್ರ ಮುಖಾಂತರ DNS ಬಂದು ಬ್ಯಾಕ್ ಎಂಡಲ್ಲಿ ನಿಮಗೆ ಆ ರಿಸಲ್ಟ್ನ ಹುಡ್ಕೊಂಬಂದು ಕೊಡುತ್ತೆ. ಓಕೆ, ಸೊ ಲೀಸ್ ಟೈಮ್, ಹೌ ಲಾಂಗ್ ದ ಕಾನ್ಫಿಗರೇಷನ್ ಇಸ್ ವ್ಯಾಲಿಡ್. ಆವಾಗಲೇ ಹೇಳ್ದಂಗೆ 24 hours-ಇಂದ 7 days ಅಂತ ಏನು ಹೇಳಿದ್ನಲ್ಲ, ಸೊ ಅದು ಲೀಸ್ ಟೈಮ್. ಅದು ನೀವು ಎಷ್ಟು ವ್ಯಾಲಿಡ್ ಅದು ನಾವು ಸೆಟ್ ಮಾಡ್ಕೊಂಬೋದನ್ನ ಎಷ್ಟು ಆ ಮ್ಯಾಕ್ಸಿಮಮ್ 7 days ಮತ್ತು ಇದೇನಿದೆ 24 hours-ಇಂದ ಅದೆಷ್ಟಕ್ಕೆ ಬೇಕಾದ್ರೂ ನಾವು ಸೆಟ್ ಮಾಡಿ ಇಡ್ಬೋದು. ಕೆಲವೊಬ್ರು ಕಡಿಮೆ ಇಡ್ತಾರೆ, ಬೇಕಂದರೆ IP ಅಡ್ರೆಸ್ಗಳು ರಿಲೀಸ್ ಆಗ್ತಿರಲಿ ಅವಾಗ ತುಂಬ ಫ್ರೀಕ್ವೆಂಟಾಗಿ ಬಂದಿಲ್ಲ ಅಂದರೆ ಅವರು ಅಂತ. ಓಕೆ, ಸೊ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಂತ ಬಂದಾಗ ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ನೋ ಇಲ್ಲ ಏನಾದರೂ ಒಂದು ವೈಫೈ ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಂಡಾಗ ಆ ಫೋನ್ ಬಂದು ಏನು ಮಾಡುತ್ತೆ, ಬ್ರಾಡ್ಕಾಸ್ಟ್ ಮಾಡುತ್ತೆ ಐ ನೀಡ್ ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಂತ ಬಂದಾಗ ಲೈಕ್ ಅದು ಆಫರ್ DHCP ಡೋರಾ ಪ್ರೊಸೆಸ್ ನೋಡಿದೆ. ಓಕೆ, ಸೊ ಇದೇ ಸೇಮ್ ಅದನ್ನು ಆವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇ IP ಕೇಳುತ್ತೆ, ವಾಪಸ್ ಅದನ್ನು ಇದು ತೊಗೊಂತ ಹೇಳುತ್ತೆ, ಅಕ್ನಾಲೈಸ್ ಮಾಡುತ್ತೆ, ಆವಾಗ ನಿಮ್ಮ ಫೋನು ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಓಕೆ, ಸೊ ಅದು ಸಿಂಪಲ್. ಸೊ ನೆಕ್ಸ್ಟ್ ಬಂದು ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ಸೊ ಅಡ್ವಾಂಟೇಜ್ ಏನಪ್ಪ ಅಂದರೆ ಆಟೋಮೆಟಿಕ್ ಕಾನ್ಫಿಗರೇಷನ್. ಸೊ ನೋ ಮ್ಯಾನ್ಯುವಲ್ ಸೆಟಪ್ ನೀಡೆಡ್. ನಿಮ್ಗೆ ಯಾವುದೇ ರೀತಿಯ ಮ್ಯಾನ್ಯುವಲ್ ಅವಶ್ಯಕತೆಯೇ ಇಲ್ಲ. ಓಕೆ, ನೀವು ಕಂಪ್ಲೀಟಾಗಿ ಏನೇನು ನೆಟ್ವರ್ಕ್ ಕಾನ್ಫಿಗರೇಷನ್ನ ಫಸ್ಟ್ ಟೈಮ್ ನೀವು DHCP ಕಾನ್ಫಿಗರೇಷನ್ ಮಾಡಬೇಕಾದ್ರೆ ನೀವು ಬರ್ದ ಅಂದರೆ ಅದು ಹಾಗೆ
ಪ್ರತಿ ಸರಿನೂ ಕೂಡ ಐ ಪಿ ಅಡ್ರೆಸ್ಗೆ ರಿಕ್ವೆಸ್ಟ್ ಆಗಿದಾಗ ಆ ಕಾನ್ಫಿಗರೇಷನ್ನ ಕ್ಲೈಂಟ್ಸ್ಗಳು ಪುಲ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಪದೇ ಪದೇ ನೀವು ಮ್ಯಾನುವಲ್ ಸೆಟಪ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಿವೆಂಟ್ಸ್ ಐ ಪಿ ಕಾನ್ಫ್ಲಿಕ್ಟ್ಸ್. ಸರ್ವರ್ ಟ್ರ್ಯಾಕ್ಸ್ ಅಸೈನ್ಡ್ ಐ ಪಿ ಅಡ್ರೆಸ್. ಇವಾಗ ಐ ಪಿ ಅಡ್ರೆಸ್ ಏನಿದೆ ಲೀಸ್ ಮುಖಾಂತರ ಆಲ್ರೆಡಿ ಅವೈಲಬಲ್ ಇದೆಯಾ, ಕನೆಕ್ಟ್ ಆಗಿದೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಅದೇನು ಮಾಡುತ್ತೆ, ಅವೈಲಬಲ್ ಐ ಪಿನ ಲಿಸ್ಟ್ ಮಾಡಿಕೊಂಡು ಅದು ಕ್ಲೈಂಟ್ಗಳಿಗೆ ಅಲೋಕೇಟ್ ಮಾಡುತ್ತೆ. ಈಗ ಒಂದು ಮಷಿನ್ಗೆ 1.105 ಅಸೈನ್ ಮಾಡಾದ್ಮೇಲೆ ಸೇಮ್ ಐ ಪಿ ಅಡ್ರೆಸ್ನ ಯಾವುದೇ ಕಾರಣಕ್ಕೂ ಅದು ಇನ್ನೊಂದು ಮಷಿನ್ಗೆ ಅಸೈನ್ ಮಾಡೋದಿಲ್ಲ. ಓಕೆ, ಇದು ಮ್ಯಾನ್ಯುಲಾಗಿ ನಾವು ಮಾಡೋಕ್ಕೆ ಹೋದಾಗ ಇದು ಚಾನ್ಸಸ್ ಇರುತ್ತೆ. ಓಕೆ, ನಾನು ಕಾನ್ಫಿಗರ್ ಮಾಡೋದು ನನ್ನ ಕಲಿಗೂ ಕೂಡ ಕಾನ್ಫಿಗರ್ ಮಾಡ್ಬೋದು, ಅದು ಸೇಮ್ ಐ ಪಿ ಅಡ್ರೆಸ್, ನಾವು ಕಾನ್ಫ್ಲಿಕ್ಟ್ಸ್ ಆಗುತ್ತೆ, ನೆಟ್ವರ್ಕ್ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಆದರೆ ಡಿ ಎಸ್ ಸಿ ಪಿ ಸರ್ವರ್ ಥ್ರೂ ಮಾಡಿದಾಗ ಯಾವುದೇ ಕಾನ್ಫ್ಲಿಕ್ಟ್ಸ್ ಕೂಡ ಆಗೋದಿಲ್ಲ. ಓಕೆ, ಎಫಿಷಿಯೆಂಟ್ ಐ ಪಿ ಮ್ಯಾನೇಜ್ಮೆಂಟ್. ಸೊ ಏನಾಗುತ್ತೆ, ಇದರಲ್ಲಿ ಐ ಪಿ ಅಡ್ರೆಸ್ ನಾವು ಪ್ರಾಪರಾಗಿ ಮ್ಯಾನೇಜ್ ಮಾಡ್ಬೋದು. ಓಕೆ, ಐ ಪಿ ಅಡ್ರೆಸ್ಗಳನ್ನ ಡಿಸ್ಕನೆಕ್ಟ್ ಆಗೋ ಡಿವೈಸ್ಗಳಿಂದ ವಾಪಸ್ ಅದು ರಿಲೀಸ್ ಎಕ್ಸ್ಪೈರೇಷನ್ ಆದಮೇಲೆ ನಾವು ಐ ಪಿ ಅಡ್ರೆಸ್ನ ಯೂಸ್ ಮಾಡ್ಕೊಂಡು ಅವೈಲೇಬಲ್ ಐ ಪಿ ಅಡ್ರೆಸ್ನ. ಈಸಿ ಸ್ಕೇಲಬಿಲಿಟಿ, ಸಿಂಪಲ್ ಟು ಹ್ಯಾಡ್ 100 ಆಫ್ ಡಿವೈಸಸ್. ಎಷ್ಟು ಡಿವೈಸ್ ಬೇಕಾದ್ರೂ ಕೂಡ ನಾವು ಆರಾಮಾಗಿ ಆ್ಯಡ್ ಮಾಡ್ಕೊಬೋದು. ಸೆಂಟ್ರಲೈಸ್ ಕಂಟ್ರೋಲ್, ಚೇಂಜ್ ಸೆಟ್ಟಿಂಗ್ಸ್ ಫ್ರಮ್ ಒನ್ ಲೊಕೇಶನ್. ಆವಾಗಲೇ ಹೇಳೋದ್ನಲ್ಲ, ಸೊ ಏನು ಕೂಡ ನಾವು ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಕಡೆ ನಾವು ಸೆಟ್ಟಿಂಗ್ಸ್ನ ಸೆಟ್ ಮಾಡಿಬಿಟ್ಬಿಟ್ರೆ ಅದೆಲ್ಲ ಕೂಡ ಎಲ್ಲ ಡಿವೈಸ್ಗೂ ಅಪ್ಡೇಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಡಿ ಎನ್ ಎಸ್ ಸರ್ವರ್ ಐ ಪಿ ಅಡ್ರೆಸ್ ಚೇಂಜ್ ಆಯಿತು ಅಂದ್ಕೊಳ್ಳಿ, ಒಂದು ನೀವು ಇನ್ಸ್ಟೆಡ್ ಆಫ್ ಸಾವಿರಾರು ಮಿಷಿನ್ಗೆ ಹೋಗೋದು ಬದಲು ಡಿ ಎಸ್ ಸಿ ಪಿ ಒಂದರಲ್ಲಿ ಹೋಗಿ ನೀವು ಅಪ್ಡೇಟ್ ಮಾಡ್ದೆ ಅಂತಂದರೆ ಆ ಅಡ್ರೆಸ್ ಏನಿದೆ ಅವೆಲ್ಲ ಕೂಡ ಅದಕ್ಕೆ ಬೇರೆ ಡಿವೈಸ್ಗಳು ಅಪ್ಡೇಟ್ ಆಗುತ್ತೆ. ಲೈಕ್ ಅದು ರಿಲೀಸ್ ರಿನ್ಯೂ ಅಂತೆಲ್ಲ ಬರುತ್ತೆ, ಸೊ ಆವಾಗ ಅದು ಚೇಂಜಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಮೊಬೈಲ್ ಸಪೋರ್ಟ್. ಡಿವೈಸ್ ಗೆಟ್ಸ್ ನ್ಯೂ ಐ ಪಿ ವೆನ್ ಮೂವಿಂಗ್ ನೆಟ್ವರ್ಕ್ಸ್. ಲೈಕ್ ಏನೋ ಲೈಕ್ ಅವೈಲೇಬಲ್ ಐ ಪಿಗಳೆಲ್ಲ ಹಂಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಹೊಸ ಐ ಪಿ ಅಡ್ರೆಸ್ಗಳು ಬಂದಾಗ ಲೈಕ್ ಹಳೆ ಐ ಪಿ ಅಡ್ರೆಸ್ ಎಕ್ಸ್ಪೈರ್ ಆದಾಗ, ಲೀಸ್ ಕ್ಲಿಯರ್ ಆದಾಗ, ಇಲ್ಲ ಅಥವಾ ನಾವು ವಾಪಸ್ ನೆಟ್ವರ್ಕ್ ಬಂದಿಲ್ಲದೆ ಇದ್ದಾಗ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಅವೈಲೇಬಲ್ ನೆಟ್ವರ್ಕ್ಗಳು ಕನೆಕ್ಟ್ ಆಗುತ್ತೆ. ಸೊ ಡಿಸ್ಅಡ್ವಾಂಟೇಜ್ ಅಂತ ಬಂದಾಗ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್. ಇಫ್ ಇನ್ ಕೇಸ್ ಡಿ ಎಚ್ ಸಿ ಪಿ ಸರ್ವರೇ ಫೇಲ್ ಆಗೋಯಿತು ಅಂದರೆ ಎಂಟೈರ್ ನೆಟ್ವರ್ಕ್ ಡೌನ್ ಆಗುತ್ತೆ, ಯಾವುದೇ ರೀತಿಯ ನೆಟ್ವರ್ಕ್ಗಳು ಬರೋದಿಲ್ಲ. ಐ ಪಿ ಅಡ್ರೆಸ್ಗಳು ಡೀಟೇಲ್ಸ್ಗಳು ಅದಕ್ಕೆ ಕೊಡೋದಿಲ್ಲ. ಓಕೆ, ನಾಟ್ ಸೂಟಬಲ್ ಫಾರ್ ಸರ್ವರ್ಸ್. ಬೇಸಿಕಲಿ ಸರ್ವರ್ಸ್ ಅಂತ ಬಂದಾಗ ಯಾರೂ ಕೂಡ ಆಟೋಮೆಟಿಕ್ಕಾಗಿ ಡಿ ಎಸ್ ಸಿ ಪಿನ ನಾವು ಯೂಸ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಪ್ರತಿಯೊಂದು ಸರ್ವರ್ಗಳು ಕೂಡ ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ನೇ ಹೊಂದಿರಬೇಕು, ಯಾವುದೇ ಕಾರಣಕ್ಕೂ ಡಿ ಎಸ್ ಸಿ ಪಿಯಿಂದ ಆಗಲ್ಲ. ಎಕ್ಸಾಂಪಲ್ ಏನಪ್ಪ ಅಂದರೆ, ಇವತ್ತು ನಾವೊಂದು ಐ ಪಿ ಅಡ್ರೆಸ್ನ ನಾವು ಆಟೋಮೆಟಿಕ್ಕಾಗಿ ಕೊಟ್ಟಿದ್ವಿ ಅಂತ ಅಂದ್ಕೊಳ್ಳಿ, ನೆಕ್ಸ್ಟು ಸ್ವಲ್ಪ ದಿನಕ್ಕೆ ಅದು ಅವೈಲಬಿಲಿಟಿ ಆಗಲಿಲ್ಲ, ಪ್ರಾಪರಾಗಿ ರಿಲೀಸ್ ರಿನ್ಯೂ ಆಗಿಲ್ಲ ಅಂತಂದಾಗ ಅದು ಬೇರೆ ಐ ಪಿ ಅಡ್ರೆಸ್ ತಗೊಂಡ್ಬಿಟ್ರೆ ಆ ಸರ್ವರ್ದು ನಾವು ವಾಪಸ್ ಅದಕ್ಕೆ ರೀಚ್ ಆಗೋಕ್ಕಾಗೋದಿಲ್ಲ ಅಲ್ವಾ ಪ್ರಾಪರಾಗಿ. ಇವತ್ತು 1.1 ಇತ್ತು ಅಂತ ಅಂದ್ಕೊಳ್ಳಿ, ಸೊ ನೆಕ್ಸ್ಟ್ ಅದು 1.5 ಆಗಿಬಿಟ್ರೆ ನೀವು ಹೆಂಗೆ ರೀಚ್ ಮಾಡ್ತೀರಿ ಸರ್ವರ್ಗಳಿಗೆ. ಸೊ ಅದರಿಂದ ಸರ್ವರ್ಸ್ಗೆಲ್ಲದಕ್ಕೂ ಕೂಡ ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ಸನ್ನೇ ಕಾನ್ಫಿಗರೇಷನ್ ಮಾಡಬೇಕು ಯಾವಾಗಲೂ, ಅದೇ ಬೆಸ್ಟ್ ಪ್ರಾಕ್ಟೀಸು. ಓಕೆ, ಯಾವುದೇ ಕಾರಣಕ್ಕೂ ಡಿ ಎಸ್ ಸಿ ಪಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಡಿ ಎಸ್ ಸಿ ಪಿ ಲೈಕ್ ಬೇಸಿಕ್ ಡಿಸ್ಅಡ್ವಾಂಟೇಜ್, ಲೈಕ್ ಒಂದೆರಡು ಪಾಯಿಂಟ್ಸ್ ಅಷ್ಟೇ ಅದ್ರ ಬಗ್ಗೆ. ಸೊ ಓಕೆ, ಡಿ ಎಸ್ ಸಿ ಪಿ ನಿಮಗೆ ಅರ್ಥ ಆಗಿದ್ದರೆ, ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕಳಿಸಿ. ನಿಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ಏನಾದ್ರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರೆ ಶೇರ್ ಮಾಡಿ. ಆದಷ್ಟು ಲೈಕ್ ಆಲ್ಮೋಸ್ಟ್ ಎಲ್ಲ ಟಾಪಿಕ್ ಕನ್ನಡದಲ್ಲೇ ಇರುತ್ತೆ ಈ ಚಾನಲಲ್ಲಿ. ಓಕೆನಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.